ನಮಸ್ಕಾರ. ಇವತ್ತಿನ ವಿಡಿಯೋ 50 30 20 ಫಾರ್ಮುಲಾ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಫೈನಾನ್ಸ್ನಲ್ಲಿ, ಅದು ಪರ್ಸನಲ್ ಫೈನಾನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನು ಅಂತಂದರೆ 50 30 20. ಇದು ಒಂದು ಥರ ಥಂಬ್ ರೂಲ್ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಪ್ಲ್ಯಾನ್ ಮಾಡಲಿಕ್ಕೆ ಮತ್ತು ಫೈನಾನ್ಷಿಯಲ್ ಸಕ್ಸಸ್ಸಿಗೆ. ಅದೇನು ಸಂಬಳ ನಮಗೆ ಬರುತ್ತೋ ಅದರಲ್ಲಿ ಆದಾಯ ತೆರಿಗೆ ಕಟ್ಟಾದ ಮೇಲೆ 50% ನಮ್ಮ ನೆಸೆಸಿಟಿಗೆ ಮತ್ತು ನೀಡ್ಸಿಗೆ ಖರ್ಚು ಮಾಡಬೇಕು. 30% ನಮ್ಮ ವಾಂಟ್ಗಳಿಗೆ, 20% ನಾವು ಸೇವ್ ಮಾಡಬೇಕು. ಅಂದರೆ ನೀಡ್ಸ್ ಅಂತಂದರೆ ಕಂಪಲ್ಸರಿ ಎಕ್ಸ್ಪೆನ್ಸಸ್ಸು, ಅಂದರೆ ರೆಂಟು, ಎಲೆಕ್ಟ್ರಿಸಿಟಿ, ವಾಟರು, ಗ್ರಾಸರೀಸ್, ಇನ್ಶೂರೆನ್ಸ್ ಪ್ರೀಮಿಯಂ, EMI ಇತ್ಯಾದಿ. ವಾಂಟ್ ಅಂತಂದರೆ ನಮಗೆ ಕಂಪಲ್ಸರಿಯಾಗಿ ಬೇಕಾಗಿಲ್ಲ, ಆದರೆ ಡಿಸೈರಬಲ್, ಅಂದರೆ ಇದು ಬೇಕು ಅನಿಸುತ್ತೆ. ಮತ್ತು ಅಂಥದ್ದೇನು ಅಂತಂದರೆ ವೆಕೇಷನ್ಸು, ಶಾಪಿಂಗು, ಮೂವೀಸು, ರೆಸ್ಟೋರೆಂಟ್ ಬಿಲ್ ಇತ್ಯಾದಿ. ನಮ್ಮ ಸಂಬಳದಲ್ಲಿ ಆದಾಯ ತೆರಿಗೆ ಕಟ್ಟಾದ ಮೇಲೆ ಉಳಿದ 20% ನಾವು ಕಡ್ಡಾಯಗೊಳಿಸಬೇಕು. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಅದನ್ನು ಈಗಲೇ ಖರ್ಚು ಮಾಡಲಿಕ್ಕೆ ಹೋಗಬಾರ್ದು. ಇದು ನಮ್ಮ ಸೇವಿಂಗ್ಸ್ನಲ್ಲಿ ಒಂದು ಸಿಂಪಲ್ ರೂಲ್. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತೇವೆ ಅಂತಂದರೆ ಇವತ್ತಿನ ಎಂಜಾಯ್ಮೆಂಟು ಇದೆ, ಫ್ಯೂಚರ್ ಎಂಜಾಯ್ಮೆಂಟು ಇದೆ. ಇಫ್ ರಿಕ್ವೈರ್ಡ್ ಯು ಕ್ಯಾನ್ ಮಾಡಿಫೈ ದ ರೂಲ್ಸ್ ಫರ್ದರ್ ಟು ಇನ್ಕಾರ್ಪೊರೇಟ್ ಹೈಯರ್ ಸೇವಿಂಗ್ಸ್ ರೇಟ್ ಆಫ್ 30% ಆಲ್ಸೋ. ಅಕಸ್ಮಾತ್ ಈ ಫಾರ್ಮುಲಾನ ನಾವೇನಾದರೂ ಸ್ವಲ್ಪ ಮಾಡಿಫೈ ಮಾಡಬೇಕು ಅಂತಂದರೆ 50 30 20 ಇದ್ದದ್ದನ್ನು 50 20 30 ಕೂಡ ಮಾಡ್ಬೋದು. ಅಲ್ಲಿಗೆ 30% ಸೇವ್ ಮಾಡ್ದಾಗಾಯಿತು. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಸಂಬಳದಲ್ಲಿ ಟ್ಯಾಕ್ಸ್ ಕಟ್ಟಾದ ಮೇಲೆ ಉಳಿದ ಹಣದಲ್ಲಿ ಎಷ್ಟು ಹಣವನ್ನು ನೀವು ಉಳಿತಾಯ ಮಾಡ್ತೀರಿ? ಅದನ್ನು ನೀವು ಪರ್ಸಂಟೇಜ್ ರೂಪದಲ್ಲಿ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅಂತಂದರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ನಮಸ್ಕಾರ.